ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಇವತ್ತು 57ನೇ ಸಿಸಿಎಚ್ ನ್ಯಾಯಾಧೀಶರ ಮುಂದೆ ಹಾಜರಾದರು. ಡಿ ಗ್ಯಾಂಗ್ನ ಸದಸ್ಯರು ಹಾಜರಾದ ನಂತರದಲ್ಲಿ ವಿಚಾರಣೆಯನ್ನು ನಡೆಸಲಾಯಿತು. ನಂತರ ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಿದೆ. ಕೋರ್ಟ್ಗೆ ಕುಂಟುತಲೆ ನಟ ದರ್ಶನ್ ಆಗಮಿಸಿದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅವರ ಬೆನ್ನು ನೋವಿನ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಅವರು ಟೆಂಪರರಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರಾದರೂ ಕೂಡ ಸರ್ಜರಿ ಒಂದೇ ಅದಕ್ಕೆ ಅಂತಿಮ ವಿಧಾನ ಅಂತ ಅವರು ಹಿಂದೆನೂ ಕೂಡ ಹೇಳ್ಕೊಂಡಿದ್ರು. ಇನ್ನು ಕೋರ್ಟ್ ಹಾಲ್ಗೆ ನಟ ದರ್ಶನ್, ಪವಿತ್ರ ಇಬ್ಬರು ಕೂಡ ಇವತ್ತು ಮುಖಾಮುಖಿಯಾದರೂ ಕೂಡ ಒಬ್ಬರನ್ನೊಬ್ಬರು ಮಾತನಾಡಿಸಲಿಲ್ಲ. ಇದು ಪವಿತ್ರಾಳಿಗೆ ಒಂದು ಬೇಸರವನ್ನು ತರಿಸಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಕೋರ್ಟ್ ಹಾಲ್ನಿಂದ ಹೊರಬರೋ ಸಂದರ್ಭದಲ್ಲಿ ಪವಿತ್ರ ಕಣ್ಣೀರು ಹಾಕೊಂಡು ಹೊರಗೆ ಬಂದಿದ್ದಾರಂತೆ. ಒಬ್ರಿಗೊಬ್ರು ಮುಖ ನೋಡಿಯೂ ಕೂಡ ಮಾತನಾಡದೇ ಇರುವಂತಹ ಸ್ಥಿತಿಯಲ್ಲಿ ಅವರಿದ್ದಾರೆ. ಹಾಗಾಗಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಭಾವಿಸಿರುವಂತಹ ಪವಿತ್ರ ಕಣ್ಣೀರು ಹಾಕೊಂಡು ಹೊರಗೆ ಬಂದಿದ್ದಾರಂತೆ. ಇವತ್ತು ಪವಿತ್ರ A1 ಆರೋಪಿ, A2 ಆರೋಪಿ ನಟ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳೆಲ್ಲರೂ ಕೂಡ ಕೋರ್ಟ್ ಹಾಲ್ಗೆ ಹಾಜರಾದರು. ಪವಿತ್ರ 10 ನಿಮಿಷ ಮುಂಚೆನೇ ಹಾಜರಾತಿಯಾಗಿದ್ರು. ಅದಾದ ನಂತರದಲ್ಲಿ 10 ನಿಮಿಷ ತಡವಾಗಿ ದರ್ಶನ್ ಕೋರ್ಟ್ ಹಾಲ್ಗೆ ಬಂದರು. ಹಾಗಾಗಿ ದರ್ಶನ್ ಪರ ವಕೀಲರು ನ್ಯಾಯಾಧೀಶರನ್ನ ಮನವಿ ಮಾಡಿಕೊಂಡ್ರು, ಸಮಯ ಕೊಡಿ ಅಂತ. ಅವರು ಬಂದ ನಂತರದಲ್ಲಿ ವಿಚಾರಣೆಯನ್ನು ನಡೆಸಲಾಯಿತು. ಈಗ ಏಪ್ರಿಲ್ 8ನೇ ತಾರೀಕು ವಿಚಾರಣೆಯನ್ನು ಮುಂದೂಡಿಕೆ ಆಗಿರೋದ್ರಿಂದ ಮತ್ತೆ ಇವರೆಲ್ಲರೂ ಕೂಡ ಏಪ್ರಿಲ್ 8ನೇ ತಾರೀಕು ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗಿದೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗಿದ 2 ವಿಷಯಗಳು ಅಂದರೆ, ಒಂದು, ನಟ ದರ್ಶನ್ ಕುಂಟುತಲೆ ಅವರ ಬೆನ್ನು ನೋವಿನ ಸಮಸ್ಯೆಯನ್ನು ಮುಂದುವರಿಸಿಕೊಂಡೇ ಇವತ್ತು ಬಂದದ್ದು ಕೋರ್ಟ್ ಹಾಲ್ನಲ್ಲಿ ಗಮನ ಸೆಳೀತು. ಕಾರಣ ಅವರು ಮೆಟ್ಲತ್ತೋ ಸಂದರ್ಭದಲ್ಲೂ ಕೂಡ ಸ್ವಲ್ಪ ನೋವನ್ನು ಕಾಣಿಸ್ತಾ ಇತ್ತು ಅವರ ಮುಖದಲ್ಲಿ. ಅವರು ನಡೀತಾ ಇರುವಂತಹ ರೀತಿಯೂ ಕೂಡ ಬದಲಾಗಿತ್ತು. ಮಗದೊಂದು, ನಟ ದರ್ಶನ್ ಮತ್ತು ಪವಿತ್ರ ಇಬ್ಬರು ಕೂಡ ಕೋರ್ಟ್ ಹಾಲಿಗೆ ಬಂದಿದ್ದಾರೆ. ಆದರೆ ಒಬ್ಬರನ್ನೊಬ್ಬರು ಫೇಸ್ ಮಾಡಿಲ್ಲ. ಮುಖಕ್ಕೆ ಮುಖ ಕೊಟ್ಟು ಯಾರೂ ಕೂಡ ಅಲ್ಲಿ ಮಾತನಾಡೋದಾಗ್ಲಿ ನಗೋದಾಗ್ಲಿ. ಈ ಹಿಂದೆ ಬಂದಾಗ ಪವಿತ್ರ ಬೆನ್ನನ್ನು ತಟ್ಟೋ ಮೂಲಕವಾಗಿ ಸಂತೈಸಿದ್ರು ದರ್ಶನ್. ಅದಾದ ನಂತರದಲ್ಲಿ ಒಂದು ಧೈರ್ಯ ಇತ್ತು ಪವಿತ್ರಾಗೆ ಅಂತ ಕಾಣುತ್ತೆ. ಈಗ ಏನೂ ಇಲ್ವಲ್ಲ ಅಂತ ಬೇಜಾರಾಗಿರಬೇಕು. ಯಾಕೆ